ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಆದರೆ ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿಯೂ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಬರೀ ಸಮಸ್ಯೆ ಇದೆ, ಕಷ್ಟ ಇದೆ, ನೋವಿದೆ, ಇಂತಹ ಸಮಸ್ಯೆ ಇರೋದ್ರಿಂದ ನಾನು ಯಾವ ದೇವರು ನಮಸ್ಕಾರ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಯಾವ ಗುರು ಹಿರಿಯರುಗಳನ್ನು ನೋಡಬೇಕು, ಅಥವಾ ಯಾರೊಬ್ಬರು ಮಾತು ಕೇಳಿದ್ರೆ ನನ್ನ ಬದುಕು ಬದಲಾಗುತ್ತಾ ಅಂಥೇಳಿ ಹುಚ್ಚುಗೊಡುವಾಗ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬೋದು. ಆದರೆ ಒಂದು ಸತ್ಯಾಂಶ, ಇರ್ತಕ್ಕಂಥ ಸಮಸ್ಯೆ ಕಷ್ಟ ಅಂತಕ್ಕಂಥದ್ದು ಯಾವಾಗಲೂ ಇರ್ತಕ್ಕಂಥದ್ದಲ್ಲ. ಹಗಲು ರಾತ್ರಿ ಹೇಗೋ ಒಂದು ನಾಣ್ಯದ ಮುಖಗಳು ಎರಡು ಥರ ಹೇಗಿರುತ್ತೋ ಅದೇ ಪ್ರಕಾರವಾಗಿ ಎಲ್ಲವೂ ಸಹಿತ ಕಷ್ಟ ಸುಖ ಅಂತಕ್ಕಂಥದ್ದು ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಕ್ಷಣಗಳು. ಈಗ ಪ್ರಸ್ತುತ ಸಮಸ್ಯೆ ಇದೆ, ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಷ್ಟೇ ಲಾಭ ಇದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆಯನ್ನು ಎದುರಾಕೊಳ್ಳೋಕ್ಕಿಂತ ಸ್ವಲ್ಪ ಸಂತಸದಿಂದ ಬರ್ತಕ್ಕಂಥದ್ದು ಏನೇ ಬಂದರೂ ಕಷ್ಟ ಎಷ್ಟೇ ಇದ್ರೂ ಸಹಿತ ಭಗವಂತನ ಆಶೀರ್ವಾದ ನಮ್ಮ ಜೊತೆಯಲ್ಲಿರಲಿ ಅಂಥೇಳಿ ಶ್ರದ್ಧಾಭಕ್ತಿಯಾಗಿ ನಮ್ಮ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಹೋದರೆ ಸಾಕಷ್ಟು ಲಾಭ ಸಿಗುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಯಾವುದೇ ನಿರ್ಣಯಗಳಿದ್ದರೂ ಸ್ವಲ್ಪ ಮಟ್ಟಿಗೆ ಹಿರಿಯರ ಸಮ್ಮುಖದಲ್ಲಿ ಕೂತು ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ದಿರೋ ಹೊರದಾಡ್ತಾ ಇರ್ತೀರಿ. ಕೆಲವರಿಗೆ ಇರ್ತಕ್ಕಂತಹ ಉದ್ಯೋಗದಲ್ಲಿ ಆಗ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಎದುರು ನೋಡ್ತಾ ಇರ್ತೀರಿ. ಇನ್ನೂ ಸ್ವಲ್ಪ ಜನ ಉದ್ಯೋಗ ಕೈಲಿದ್ದು ಒಳ್ಳೆ ಸಂಪಾದನೆ ಕೈಲಿದ್ದರೂ ಸಹಿತ ಬಂದಂಥ ಹಣವನ್ನು ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥ ಅರಿವಿಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಏನೇ ಆದರೂ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ಅಡ್ಡಿ ಆತಂಕ ಇದೆ. ಸ್ವಲ್ಪ ಎಚ್ಚರಿಕೆಯ ನಡೆ ನಡೆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಾಭಕ್ಕಿನ್ನ ನಷ್ಟವೇ ಜಾಸ್ತಿ. ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು, ಇಟ್ಟು ಕಡೆ ಮರಿತಕ್ಕಂಥದ್ದು, ಕೈಲಿರ್ತಕ್ಕಂಥ ವಸ್ತುವನ್ನು ಯಾರಿಗೋ ಕೊಟ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತಲೋ ಅಥವಾ ಸ್ವಲ್ಪ ಹೊತ್ತು ಜವಾಬ್ದಾರಿ ನಿಮ್ಮ ಕೈಲಿ ಇರಲಿ ಅಂತನೋ ಈ ಪ್ರಕಾರವಾಗಿ ಮಾಡಿ ವಸ್ತುಗಳನ್ನು ಪುನಃ ಹಿಂಪಡಿಲಿಕ್ಕೆ ಆಗದಿರ ನೋವು ಪಡ್ತಕ್ಕಂಥದ್ದು. ಹೀಗೆ ಕಾಗದ ಪತ್ರಗಳಿಂದ ಹಿಡಿದು ಮೊಬೈಲು, ಪೆನ್ನು, ಪರ್ಸು ಅಥವಾ ನಿಮ್ಮ ಯಾವುದೇ ಒಂದು ವಸ್ತುಗಳಿರ್ಬೋದು, ಸ್ವಲ್ಪ ಜೋಪಾನ ಕಾಪಾಡತಕ್ಕಂಥದ್ದು ಬಹಳ ಸೂಕ್ತ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಇದೆ. ಸಮಾಧಾನದಿಂದ, ಸಂತೋಷದಿಂದ, ಸಂತೃಪ್ತಿಯಿಂದ ತಾವು ಮಾಡಬೇಕಾದಂಥ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿ ದೇವಿನ ಪ್ರಾರ್ಥನೆ ಮಾಡ್ತಾ ಸರ್ವವೂ ನಿನ್ನದೇ ತಾಯಿ ಅಂಥೇಳಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು ದೂರ ಆಗುತ್ತೆ. ನಾನು ನಂದು ಅಂತಕ್ಕಂಥದ್ದು, ನಾನು ನನ್ನಿಂದಲೇ ಆಗುವಂಥದ್ದು ಅಂಥೇಳಿ ಈ ತರಹ ಮಂಡ ತೀರ್ಮಾನ ತೆಗೆದುಕೊಂಡು ಇಂತಹ ಒಂದು ವೈಪರೀತ್ಯಗಳಲ್ಲಿ ನಡೆದಿದ್ದೇ ಆದರೆ ಸಮಸ್ಯೆಗಳಂತಕ್ಕಂಥದ್ದು ಇನ್ನು ಬೆಟ್ಟದಷ್ಟು ಜಾಸ್ತಿ ಆಗೋಗುತ್ತೆ. ಜೋಪಾನ ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನವಾಗಿದ್ದರೆ ಇಷ್ಟಾರ್ಥವು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭ ಕಾಣ್ತೀರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ಸು ಯಾವುದೇ ಇದ್ರೂ ಸಹಿತ ಲಾಭಕ್ಕೆ ಮೋಸ ಇಲ್ಲ. ಆದರೆ ಲಾಭ ಸಂಪಾದನೆ ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಎದುರಾಗುತ್ತೆ. ಬೇಡದವರಿಗೆ ಅಥವಾ ಕೇಳಿದವರಿಗೆ ಅಥವಾ ನಿಮ್ಮ ಆತ್ಮೀಯರಿಗೆ ನೀವು ಖರ್ಚು ಮಾಡತಕ್ಕಂಥ ಹಣ ಅತಿಯಾದಂತಹ ದುಂಬಿ ವೆಚ್ಚ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಸಹಿತ ಉಳಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಎದುರು ತಂದುಕೊಳ್ತೀರಿ. ಎಷ್ಟೋ ಜನ ಬೆಳಗಿನಿಂದ ಸಂಜೆವರೆಗೂ ಕಷ್ಟ ಬಿದ್ದು ಅದನ್ನು ಯಾರೋ ಒಬ್ಬರು ಕೈಲಿ ಕೊಟ್ಟು ಬಂದುಬಿಡ್ತೀರಿ, ಅಥವಾ ಇನ್ನೇನೋ ಖರ್ಚು ಮಾಡ್ಕೊಂಡು ಮನೆಗೆ ಬರ್ತೀರಿ. ಮನೇಲಿ ನಿಮಗಾಗಿ ಕಾಯ್ತಿರ್ತಕ್ಕಂಥವ್ರನ್ನ, ನಿಜಕ್ಕೂ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥವ್ರನ್ನ, ಅಂಥವ್ರನ್ನ ಮೈ ಮರೆತು ಬಿಟ್ಬಿಡ್ತೀರಿ. ಅಥವಾ ಮತ್ತೊಂದು ಸಮಸ್ಯೆ ಎದುರು ತಂದುಕೊಂಡು ಇಲ್ಲದ ಕಷ್ಟಗಳನ್ನು ಮೈಮೇಲೆ ಹಾಕ್ಕೊಳ್ತೀರಿ. ಧನುರಾಶಿಯವರು ಇವತ್ತಿನ ದಿವಸ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕಿಂತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಾಗಲಿ ಒಳ್ಳೆ ಜನಗಳ ಒಳ್ಳೆ ಮಾತನ್ನು ಕೇಳಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದು ಬಹಳ ಉತ್ತಮ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ ಆಗಲಿ ಅಥವಾ ಅಶ್ವತ್ಥ ಪ್ರಾರ್ಥನೆ ಆಗಲಿ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಥವಾ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲೂ ಇರ್ತೀರಿ. ಒಳ್ಳೆಯದಾಗಲಿ. ಇದು ಧನುರಾಶಿಯವರ ದಿನ ಭವಿಷ್ಯ ಆಗಿತ್ತು. ಹಾಗೆ ವೀಕ್ಷಕರ, ನಾಳೆ ಗುರೂಜಿಯವರು ತುಮಕೂರಿಗೆ ಭೇಟಿನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಅಭಿಮಾನಿ ಬಳಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಉದ್ಯೋಗ ಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಉದ್ಯೋಗ ಮೇಳ ನಡೆಯುವಂತಹ ಸ್ಥಳ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ,
ಶಿರಾಗೇಟ್ ತುಮಕೂರು ನಗರ. ಇಲ್ಲಿ ಉದ್ಯೋಗ ಮೇಳ ನಡೆಯುತ್ತೆ. ನಾಳೆ ನಡೀತಾ ಇದೆ. ಒಂದೇ ಒಂದು ದಿನ ಮಾತ್ರ ಬಾಕಿ ಉಳಿದಿದೆ ವೀಕ್ಷಕರೇ. ಹಾಗೆ ಉದ್ಯೋಗ ಮೇಳದಲ್ಲಿ ಎಲ್ಲಾ ವರ್ಗದವರು, ಎಲ್ಲಾ ವಯೋಮಾನದವರು ಭಾಗಿಯಾಗಬಹುದು. ತಮ್ಮ ತಮ್ಮ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತ ಕೆಲಸವನ್ನ ನೀವು ಗಿಟ್ಟಿಸ್ಕೊಬಹುದು. ನಿರುದ್ಯೋಗಿಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಸ್ಪಷ್ಟವಾದಂತಹ ಉದ್ದೇಶವನ್ನ ಇಟ್ಕೊಂಡು ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿರುವಂತದ್ದು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಅಭಿಮಾನಿ ಬಳಗ. ಹಾಗೆ ಉದ್ಯೋಗ ಮೇಳಕ್ಕೆ ಭಾಗವಹಿಸುವುದಕ್ಕೂ ಮೊದಲು ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾವ್ಯಾವ ಸರ್ಟಿಫಿಕೇಟ್ಸ್ನ ತಗೊಂಡು ಹೋಗ್ಬೇಕು, ಹೇಗೆ ಹೋಗ್ಬೇಕು ಅನ್ನುವ ಒಂದು ಸಮಗ್ರವಾದ ವಿಚಾರವನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ಈಗ ನಾನು ಹೇಳುವಂತ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿವರವನ್ನ ಪಡ್ಕೊಬಹುದು. ಮೊಬೈಲ್ ನಂಬರ್ನ ಹೇಳ್ತಾ ಹೋಗ್ತೀನಿ, ಬರ್ತ್ಕೊಳ್ಳಿ. 9886774666. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, 9886774666. ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾದಂತ ವಿವರವನ್ನ ಪಡ್ಕೊಬಹುದು ಅಂತ ಹೇಳ್ತಾ